ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಮತ್ತೆ ರಾಮನಗರದಲ್ಲಿ ಬೆಂಗಳೂರು ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರು. ಈಗ ನಾನೇ 5 ವರ್ಷ ಸಿಎಂ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಪಾಪ ಹತಾಶೆ ನಾನೇನು ಮಾಡಲಿ? ನಾನು ಟೈಮ್ ಬಂದಾಗ ಎಲ್ಲ ರಿಯಾಕ್ಟ್ ಮಾಡ್ತೀನಿ. ಈಗ ಯಾವುದೂ ರಿಯಾಕ್ಟ್ ಮಾಡೋದು ಅವ್ರ ಪಕ್ಷದ ತೀರ್ಮಾನ. ಅವ್ರು ಏನು ಹೇಳ್ತಾರೆ ಕಾಂಗ್ರೆಸ್ ಅವ್ರು 5 ವರ್ಷ ಇರ್ತಾರೋ 3 ವರ್ಷ ನನಗೆ ಗೊತ್ತಿಲ್ಲ. ಬೆಂಗಳೂರು ಪೇಪರ್ ಕೊಟ್ಟರು ಕೂಡ ನೀವು ಭವಿಷ್ಯನೂ ನುಡಿತಿರಲ್ಲ ಸರ್. ನನಗೆ ಗೊತ್ತಿಲ್ಲಪ್ಪ. ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವ್ರು ಇರ್ತಾರೆ. ಯಾಕಂದ್ರೆ ದಸರಾನ ಹೊಸ ಸಿಎಂ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ದಸರಾನ ಹೊಸ ಸಿಎಂ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಮಾಡಲ್ಲ ಅಂತ. ಅದೆಲ್ಲ ನನ್ನ ವಿಷಯ ಗೊತ್ತಿಲ್ಲ. ಬಾಕಿ ನಾನಿಷ್ಟೇ, ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ. ದೇವೇಗೌಡರು ನಾವು ಸೇರಿ, ಕುಮಾರಣ್ಣವರು ಸೇರಿ ರಾಜ್ಯದಲ್ಲಿ JDS ಪಕ್ಷ BJP ಜೊತೆ ಸಮನ್ವಯ ಪಾಲಿಸಿ ಪಕ್ಷನ ಸಂಘಟನೆ ಮಾಡೋದು ಗ್ಯಾರಂಟಿ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಮತ್ತೆ ರಾಮನಗರದಲ್ಲಿ ಬೆಂಗಳೂರು ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರು. ಈಗ ನಾನೇ 5 ವರ್ಷ ಸಿಎಂ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಪಾಪ ಹತಾಶೆ ನಾನೇನು ಮಾಡಲಿ? ನಾನು ಟೈಮ್ ಬಂದಾಗ ಎಲ್ಲ ರಿಯಾಕ್ಟ್ ಮಾಡ್ತೀನಿ. ಈಗ ಯಾವುದೂ ರಿಯಾಕ್ಟ್ ಮಾಡೋದು ಅವ್ರ ಪಕ್ಷದ ತೀರ್ಮಾನ. ಅವ್ರು ಏನು ಹೇಳ್ತಾರೆ ಕಾಂಗ್ರೆಸ್ ಅವ್ರು 5 ವರ್ಷ ಇರ್ತಾರೋ 3 ವರ್ಷ ನನಗೆ ಗೊತ್ತಿಲ್ಲ. ಬೆಂಗಳೂರು ಪೇಪರ್ ಕೊಟ್ಟರು ಕೂಡ ನೀವು ಭವಿಷ್ಯನೂ ನುಡಿತಿರಲ್ಲ ಸರ್. ನನಗೆ ಗೊತ್ತಿಲ್ಲಪ್ಪ. ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವ್ರು ಇರ್ತಾರೆ. ಯಾಕಂದ್ರೆ ದಸರಾನ ಹೊಸ ಸಿಎಂ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ದಸರಾನ ಹೊಸ ಸಿಎಂ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಮಾಡಲ್ಲ ಅಂತ. ಅದೆಲ್ಲ ನನ್ನ ವಿಷಯ ಗೊತ್ತಿಲ್ಲ. ಬಾಕಿ ನಾನಿಷ್ಟೇ, ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ. ದೇವೇಗೌಡರು ನಾವು ಸೇರಿ, ಕುಮಾರಣ್ಣವರು ಸೇರಿ ರಾಜ್ಯದಲ್ಲಿ JDS ಪಕ್ಷ BJP ಜೊತೆ ಸಮನ್ವಯ ಪಾಲಿಸಿ ಪಕ್ಷನ ಸಂಘಟನೆ ಮಾಡೋದು ಗ್ಯಾರಂಟಿ.